ಚಿಕ್ಕಹಳ್ಳಿಯಲ್ಲಿ ತರಕಾರಿ ಮಾಡ್ತಿದ್ದಂತಹ ಯುವಕ ರಿಯಾಲಿಟಿ ಶೋಗಳಲ್ಲಿ ಮಿಂಚೋದಕ್ಕೂ ಸೈ, ನಟನಾಗಿ ಆರ್ಭಟಿಸೋದಕ್ಕೂ ಸೈ ಅನ್ನೋದಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸುನಾಮಿ ಕಿಟ್ಟಿ ಅವರು ಈಗಾಗಲೇ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಪ್ರೂವ್ ಮಾಡಿದ್ದಾರೆ. ಸ್ವತಃ ಸುನಾಮಿ ಕಿಟ್ಟಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ಸೂಪರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ಸ್. ರಿಯಾಲಿಟಿ ಶೋಗಳಲ್ಲಿ ಇಂಡಿಯನ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಮಿಂಚಿನ ಈಗ ಪರಿಪೂರ್ಣ ನಾಯಕನಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ನಟಿಸ್ತಾ ಇದ್ರ. ಹೇಗೆ ಅನ್ನಿಸ್ತಿದೆ ಆ ವೈಬ್ಸ್ ಎಲ್ಲಾನು? ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ನಡುಗ ಸುನಾಮಿ ಗಿಟ್ಟಿ. ಯಾಕೆಂದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸ್ತಿರೋದೇ ನಮ್ಮ ಮೀಡಿಯಾ ಮಾಧ್ಯಮದವರು. ಅವ್ರಿಗೆ ಧನ್ಯವಾದಗಳು. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಇವಾಗ ಹೆವಿ ಸ್ಟ್ರಾಂಗ್ ಇದೆ. ನಾವು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ. ಚಾನೆಲ್ ಮುಖಾಂತರ ನಮ್ನೆಲ್ಲ ತೋರಿಸಿದ್ರು. ಅದು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಕೋರಾ ಸಿನಿಮಾ ಎಲ್ಲರೂ ನೋಡಿದೀನಿ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಒಂದು ನನ್ನ ಪ್ರಾಜೆಕ್ಟ್ ಅದು. ಫಸ್ಟ್ ಸಿನಿಮಾ ಎಲ್ಲ ಸುಮಾರು ಆಫರ್ಗಳು ಬಂದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು, ಗಾಂಧಿನಗರದಲ್ಲಿ ದೊಡ್ಡ ಕಟೌಟ್ ಬೀಳ್ಬೇಕು ಅನ್ನೋದು ಆಸೆ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದವನು. ತರಕಾರಿ ಮಾರ್ಕೊಂಡು ಎಲ್ಲೋ ಇದು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬೆಳೆದವನು. ಇವತ್ತು ಕರ್ನಾಟಕ ಜನ ನನ್ಗೆ ಓಟ್ ಹಾಕಿ ಗೆಲ್ಸಿ ಬಿಗ್ ಬಾಸ್, ಇಂಡಿಯನ್ ಡ್ಯಾನ್ಸರ್, ಹಳೇದ ಪೆಟ್ಟಕ್ಕೆ ಬಂದ ನಮ್ಮ ತಾಯಿ ಲೈಫ್ ಸೂಪರ್ ಎಲ್ಲ ಗೆಲ್ಸಿದ್ರ. ತುಂಬಾ ಖುಷಿ ಆಗುತ್ತೆ. ಮುಂದೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಟಗ್ ಆಫರ್ ಆಗ್ಬೇಕು, ಒಂದು ಒಳ್ಳೆ ಹೀರೋ ಆಗ್ಬೇಕು ಅನ್ನೋದೇ ನನ್ನ ಆಸೆ ಇರೋದು. ಅದರಿಂದಾಗಿ ನಾನೆಲ್ಲ ವರ್ಕೌಟ್ಗಳು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ದಿನನಿತ್ಯ ಅದೇ ಕಾರ್ಯಕ್ರಮದಲ್ಲಿ ತೊಡಗಿದ್ದೀನಿ. ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಈಗ ರೀಲ್ಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನಾನು ಜಾಸ್ತಿ ಮಾಡಲ್ಲ. ರೀಲ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫಾಲೋವರ್ಸೇ ಕಮ್ಮಿ ಇದ್ದಾರೆ ಆಕ್ಚುಲಿ. ನಾನು ಹೇಳ್ಬೇಕಂದ್ರೆ ಗೊತ್ತಿಲ್ಲ ಯಾಕೆ ಅಂತ. ಅವಾಗೆಲ್ಲ ನಾವು ಫಾರ್ಮ್ ಅಲ್ಲಿ ಇದ್ದಾಗ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಇವಾಗ ತುಂಬಾ ಸ್ಟ್ರಾಂಗ್ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಎಲ್ರಿಗೂ ಒಳ್ಳೇದಾಗ್ಬೇಕು. ಹಾಗೆ ನನ್ನ ನೆಕ್ಸ್ಟ್ ಬರೋಂಥ ಸಿನಿಮಾ ತುಂಬಾ ಅದ್ಭುತವಾಗಿ ನೆಕ್ಸ್ಟ್ ಒಂದು ಒಳ್ಳೆ ಕತೆ ರೆಡಿ ಮಾಡ್ಕೊಂಡಿದೀವಿ ಸರ್. ನೆಕ್ಸ್ಟ್ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಟೈಟಲ್. ಇನ್ನೂ ಬಿಟ್ಟಿಲ್ಲ. ಈ ಕೋರಾ ಆದ್ಮೇಲೆ ಕೋರಾದಲ್ಲಿ ತುಂಬಾ ಸಕ್ಸಸ್ ಕೊಟ್ಟಿದ್ದಾರೆ. ಸ್ಟಂಟ್ಸ್ ಎಲ್ಲ ಸಖತ್ತಾಗಿದೆ. ಬಟ್ ಒಂದು ಗಿಲ್ಟ್ ಏನಂದ್ರೆ ನನ್ನ ಮನಸ್ಸಲ್ಲಿ ಡ್ಯಾನ್ಸ್ ತೋರ್ಸಕ್ಕಾಗಿಲ್ಲ. ಡ್ಯಾನ್ಸ್ ಸ್ಟಾರ್ ಗೆದ್ದಿದೆಯಲ್ಲ, ಸೊ ಫಾರೆಸ್ಟ್ ಬೇಸ್ ಆಗಿರೋದ್ರಿಂದ ಕೋರಾ ಡ್ಯಾನ್ಸ್ ತೋರ್ಸಕ್ಕಾಗಿರಲಿಲ್ಲ. ಹಾಗೆ ನೆಕ್ಸ್ಟ್ ಡ್ಯಾನ್ಸ್ ವಿತ್ ಫೈಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ಕೊಂಡಿದೀವಿ. ಅತಿ ಶೀಘ್ರದಲ್ಲೇ ಬರ್ತೀವಿ. 5 ಲ್ಯಾಂಗ್ವೇಜ್ ಅಲ್ಲಿ ಒಂದು ದೊಡ್ಡ ಅದ್ಭುತವಾದಂತ ಒಂದು ಕತೆ ಸೃಷ್ಟಿ ಆಗಿದೆ. ನೆಕ್ಸ್ಟ್ ಮಂತ್ ಅಲ್ಲಿ ಟೈಟಲ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೂತ್ರ ಕಟ್ರೆ ಗಾಳಿಪಟ, ಸುನಾಮಿ ಬಂದ್ರೆ ಧೂಳಿಪಟ ಅಂತ. ಇಡೀ ಇಂಡಸ್ಟ್ರಿಲಿ ನಾನು ಒಂದು ಒಳ್ಳೆ ಹುಡುಗನಾಗಿ, ಒಂದು ಒಳ್ಳೆ ಟ್ಯಾಲೆಂಟ್ ಆಗಿ ಬೆಳಿಬೇಕನ್ನೋದೇ ನನ್ನ ಆಸೆ ಇರೋದು. ಅದು ಬಿಟ್ಟು ದುಡ್ಡು ಮಾಡಬೇಕು, ಕೋಟಿ ಕೋಟಿ ದುಡ್ಡು ಮಾಡಬೇಕು, ಪೊಲಿಟಿಷಿಯನ್ ಮಾಡ್ಕೋಬೇಕಂತ ಯಾವ್ದು ಆಸೆಗಳು ಇಲ್ಲ. ಯಾಕೆಂದ್ರೆ ಬಡವ್ರ ಮಕ್ಳು ಮಡಗ್ದಂಗೆ ಇರ್ಬೇಕಂತ ಗಾದಿನೇ ಇದೆ. ನಮ್ ಸ್ವಲ್ಪ ರೈಸ್ ಸಿಕ್ಕರು ತಿನ್ಕೊಂಡು ಜೀವನ ಮಾಡ್ಕೊಂಡಿರ್ತೀವಿ. ಬಟ್ ನನಗಿರೋಂಥ ಒಂದು ಟ್ಯಾಲೆಂಟ್ ನ ಪ್ರೂವ್ ಮಾಡ್ಬೇಕನ್ನೋದು ನನ್ನ ಆಸೆ. ನಮ್ಮ ತಾಯಿ ಯಾವಾಗೆಲ್ಲ ಕಷ್ಟದಲ್ಲಿದ್ದಾಗ ಕಷ್ಟಪಟ್ಟು ತರಕಾರಿ ಮಾಡಿ ನಾನು ಮಾರ್ಸಲರ್ಸ್ ಗೋಲ್ಡ್ ಮೆಡಲ್ ಮಾಡಿ ಆಮೇಲೆ ಇಂಡಿಯನ್ ಶೋಗೆ ಬಂದಿದ್ದು. ಇವತ್ತು ನೀವೆಲ್ಲ ಬಂದು ನನಗೆ ಇಂಟರ್ವ್ಯೂ ಮಾಡ್ತೀರಂದ್ರೆ ನಾನು ಒಂದು ಅದೃಷ್ಟವಂತ ಅಂತ ಹೇಳ್ಬೇಕು. ನಿಮ್ಮಿಂದಾನೇ ನಮ್ಮಂತ ಪ್ರತಿಭೆಗಳು ಬೆಳೀತಾ ಇರೋದು ಮಾಧ್ಯಮದವರಿಂದ. ಈಗ ನೀವ್ ಹೇಳ್ದಂಗೆ ಹಳ್ಳಿ ಪ್ರತಿಭೆ ಇವತ್ತು ఢిల్లీ ಆಳಕ್ಕೂ ರೆಡಿ ಆಗಿದ್ದೀವಿ. ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕು ಸರ್. ಈಗ್ಲೂ ಹಳ್ಳಿಗೆ ಹೋಗ್ತಾ ಇರ್ತಾರ ಸುನಾಮಿ ಕಿಟ್ಟಿ ಅವ್ರು? ಏನೇನ್ ಮಾಡ್ತಿರ್ತಾರೆ ಅಂತ ಹಳ್ಳಿಗೆ ಹೋದಾಗೆಲ್ಲಾನು? ಸರ್, ನಮ್ಮೂರ್ಗೆ ಹೋದಾಗೆಲ್ಲ ಅಲ್ಲೆಲ್ಲ ಫ್ರೆಂಡ್ಸ್ಗಳು ಕ್ವಾಟ್ಲ ಇದ್ದೇ ಇರ್ತೀವಿ. ನಾನು ಯಾವ್ದು ಸೆಲೆಬ್ರಿಟಿ ಆಗ್ಲಿ, ರಿಯಾಲಿಟಿ ಶೋ ಆಗ್ಲಿ, ಆಟಿಟ್ಯೂಡ್ ಯಾವ್ದು ತೋರಿಸಿಲ್ಲ. ಕೆಲವರೆಲ್ಲ ಕಮೆಂಟ್ಗಳು ಹಾಕ್ತಾರೆ, ತಿಕ್ಕ ಕೊಬ್ಬು ಗಾನ್ಸಿಲ್ಲ ಅದು ಇದು ಅಂತ. ನಾನು ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳೋ ಮಗನೇ ಅಲ್ಲ. ಯಾಕೆಂದ್ರೆ ನಾನು ನೋಡಿದ್ರೆ ಒಂದೇ ಏಟು, ಬೇರೆ ನೋಡಿದ್ರೆ ಬದುಕದೇ ಡೌಟು. ಆ ಥರ ಡೈಲಾಗ್ಗಳು ಹೊಡ್ಕೊಂಡು ಇವತ್ತು ಬೆಳೆದವನು ನಾನು. ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರಿಗೆ ಪರ್ಸನಲ್ ಆಗಿ ಯಾವತ್ತು ದೂರದ ಬೆಟ್ಟ ನುಣ್ಗೆ ಅಂತ ದೊಡ್ಡವ್ರು ಹೇಳೋರೆ ಸರ್. ಈಗ ನಿಮ್ ಬಗ್ಗೆ ನಾನು ಜೊತೆಲಿ ಇದ್ದಾಗಲೇ ನಿಮ್ಮ ವ್ಯಕ್ತಿತ್ವ ಗೊತ್ತಾಗೋದು. ದೂರದಲ್ಲಿ ಇದ್ಕೊಂಡು ಯಾರ ಬಗ್ಗೆನೂ ಗೊತ್ತಾಗಲ್ಲ. ಬಟ್ ದೂರದಲ್ಲಿ ಸುಮ್ಮನೆ ಇರ್ತೀನಿ. ಊರ್ ಕಡೆ ಎಚ್ ಡಿ ಕೋಟೆ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಎಲ್ಲ ನಮಗೆ ತವ್ರ ಮನೆ ಇದ್ದಂಗೆ. ನಾನು ಎಚ್ ಡಿ ಕೋಟೆಗೆ ಹೋದಾಗೆಲ್ಲ ನಮ್ಮ ಫ್ರೆಂಡ್ ಜೊತೆ ಎಲ್ಲ ಸೇರ್ತೀನಿ, ಮನೆಗೆ ಹೋಗ್ತೀನಿ. ನಾವು ಹೋಗಿರೋಂಥ ಕೆಲವೊಂದು ಪ್ಲೇಸ್ಗಳೆಲ್ಲ ಸುತ್ತಾಡ್ಕೊಂಡು ಹಳ್ಳ ಮಾವಿನ ಕದಿಯಕ್ಕೆ ಹೋಗ್ತಿದ್ದು ಅಲ್ಲೆಲ್ಲ ಒಂಥರ ಮಜಾ ಇರುತ್ತೆ. ಅಲ್ಲೆಲ್ಲ ಹೋಗಿದ್ ಬರ್ತೀವಿ. ತುಂಬಾ ಖುಷಿ ಆಗುತ್ತೆ ಸರ್. ಸುನಾಮಿ ಕಿಟ್ಟಿ ಅವರ ಮದುವೆ ಯಾವಾಗ ಅಂತ? ನನ್ನ ಮದ್ವೆ ಗೊತ್ತಿಲ್ಲ. ಕಾಲಿರೋದಕ್ಕೆ ಕಾಲಿಡೋ ಹುಡುಗಿ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ಮೇಲೆ 100% ಅನೌನ್ಸ್ಮೆಂಟ್ ಮಾಡ್ತೀನಿ ಸರ್. ಇಷ್ಟೊಂದು ಡೈಲಾಗ್ಸ್ ಕಲ್ತಿದ್ರ. ಇನ್ ಮುಂದಿನ ದಿನಗಳಲ್ಲಿ ಏನಾದ್ರು ಡೈರೆಕ್ಷನ್ ಏನಾದ್ರು ಇಳಿಯೋ ಚಾನ್ಸಸ್ ಇದೆ? ಯಾಕಂದ್ರೆ ರೈಟಿಂಗ್ ಡೈಲಾಗ್ಸ್ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಬರ್ತಾ ಇದೆ. ಏನಾದ್ರು ಹಿಂದ್ಗಡೆ ಏನಾದ್ರು ವರ್ಕ್ ಮಾಡ್ತಿದ್ದೀರಾ ಅಂತ? ಸರ್, ನಂಗೆ ತುಂಬಾ ಆಸೆ ಇದೆ ಒಂದು ಚಾನಲ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ. ಬಟ್ ಡೈರೆಕ್ಷನ್ ಮಾಡ್ಬೇಕಂದ್ರೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ರೈಟಿಂಗ್ ತುಂಬಾ ಇಂಪಾರ್ಟೆಂಟು. ತಾಳ್ಮೆ ಇರಬೇಕು, ಕಂಟೆಂಟ್ ಹುಡುಕ್ಬೇಕು. ಅವೆಲ್ಲ ತುಂಬಾ ಕಷ್ಟ ಇದೆ. ಮುಂದೆ ಬರೋ ದಿನಗಳು ನೋಡೋಣ. ನಾನ್ ದೊಡ್ಡ ಹೀರೋ ಆಗಿ ಬೆಳಿಬೇಕಂತ ತುಂಬಾ ಆಸೆ ಇದೆ ಸರ್. ಈಗ ಖಾಲಿ ಹೃದಯಕ್ಕೆ ಕಾಲಿಡುವಂತ ಹುಡುಗಿ ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಹುಡುಗಿ ಆಗ್ಬೇಕು ಅಥವಾ ನಿಮ್ಮ ವೈಫ್ ಆಗ್ಬೇಕು ಅಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಏನು ಕ್ವಾಲಿಟೀಸ್ ಏನು ಬೇಡ ಸರ್. ನಾರ್ಮಲ್ ಆಗಿ ಒಂದ್ ಒಳ್ಳೆ ಮನ್ಸಿದ್ರೆ ಸಾಕು. ನಮ್ ತಾಯಿ ಇರೋದು, ನಮ್ ತಂದೆ ತೀರೋಗ್ಬಿಟ್ರು, ನಮ್ ತಾಯಿ ನೋಡ್ಕೊಂಡು ಆರಾಮಾಗಿದ್ದೆ ಸಾಕು. ನಾನೇ ದುಡ್ದು ಸಾಕ್ತಿರ್ತೀನಿ ಸರ್.
ಈಗ ನಿಮ್ ತಾಯಿ ಯಾವತ್ತಾದ್ರೂ ಹೇಳ್ತಾರ ಮದ್ವೆ ಮಾಡ್ಕೊ ಇನ್ನು ಯಾವಾಗ ಅಂತ ಹೇಳ್ಬಿಟ್ಟು ಅಂತ? ಅದೇ ನನ್ನ ಹೊಟ್ಟೆಲ್ ಒಂದ್ ಮಗು ನೋಡ್ಬೇಕು, ನಮ್ಮ ಮೊಮ್ಮಗನ್ ಸಾಕ್ಬೇಕು, ಬೇಗ ಮದ್ವೆ ಆಗು ಅಂತಾರೆ. ನಾನು ಈಗಿರೋ ಟೆನ್ಷನ್ ಅಲ್ಲಿ ಈಗ ದುಡ್ಡೆಲ್ಲ ಹಂಚ್ಕೊಂಡು ಹುಡುಗಿ ಹಂಚ್ಕೊಂಡು ಮದ್ವೆ ಆಗಂಟ ತಲೆನೋ ಆ ಗ್ಯಾಪಲ್ಲಿ ಒಂದ್ ಸಿನಿಮಾ ಮಾಡ್ಬಿಟ್ಟು ಒಂದೇನ ದುಡ್ಡು ಕಾಸು ಬಂದ್ರೆ ಆಗೋಣ ಅಂತಿದ್ದೀನಿ ಸರ್. ಅಂದ್ರೆ ಇಂಥದ್ದೇ ಕ್ವಾಲಿಟೀಸ್ ಇರ್ಬೇಕು ಅಂತ ಏನಿಲ್ಲ. ಏನಿಲ್ಲ ಸರ್, ಒಂದ್ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕು. ನಾವೇ ಹಳ್ಳಿ ಮಕ್ಕಳು, ನನಗೇನು ಡೆಲ್ಲಿ ಹುಡುಗಿ ಬೇಕಾ? ನನಗೆ ನಾರ್ಮಲ್ ಆಗಿದ್ರೆ ಸಾಕು ಜೀವನ ಮಾಡ್ಕೊಂಡು ಹೋಗಕ್ಕೆ. ಈಗ ದೊಡ್ಡ ದೊಡ್ಡ ಸ್ಟಾರ್ಗಳಾಗ್ಲಿ, ಇನ್ನೊಬ್ರಾಗ್ಲಿ, ಮತ್ತೊಬ್ರು ಎಲ್ಲ ದೊಡ್ಡ ದೊಡ್ಡ ನೋಡಿ ಅವ್ರು ಕಷ್ಟಪಟ್ಟು ದೊಡ್ಡ ದೊಡ್ಡ ಹೀರೋಯಿನ್ಗಳಾಗಿರ್ಬೋದು, ಅವ್ರ ರಿಲೇಟಿವ್ಗಳಲ್ಲಿ ಮದುವೆ ಆಗಿರ್ತಾರೆ, ಇಲ್ಲ ಆರ್ಟಿಸ್ಟ್ಗಳು ಮದುವೆ ಆಗಿರ್ತಾರೆ. ನನಗೆ ಯಾರು ಸಿಗ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಲಿ. ಈ ಲವ್ ಗಿವ್ ಎಲ್ಲ ನಾನು ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡೆಲ್ಲ ಹೋಗೋನೆಲ್ಲ ಅವೆಲ್ಲ ನನ್ಗೆ ಇಷ್ಟನೂ ಇಲ್ಲ. ಲವ್ ಅಂತ ಆಗ್ಬೇಕಂದ್ರೆ ಒಂದ್ ಒಳ್ಳೆ ಹುಡುಗಿ ಜೊತೆ ಲವ್ ಆಗ್ಬೇಕು, ಅರೇಂಜ್ ವಿತ್ ಲವ್ ಏನಾದ್ರೂ ಓಕೆ, ಒಟ್ನಲ್ಲಿ ಆಗ್ತೀನಿ. ಒಂದ್ ಸ್ವಲ್ಪ ಟೈಮ್ ತಗೋತೀನಿ ಅಷ್ಟೇ. ಮಾತಾಡ್ತಾ ಲವ್ ಬಗ್ಗೆ ಹೇಳಿದ್ರೆ ಯಾರ ಮೇಲೂ ಕ್ರಶ್ ಅಂತ ಆಗಿಲ್ವಾ ಅಂತ? ಕ್ರಶ್ ಎಲ್ಲ ಅವಾಗೆಲ್ಲ ಸಖತ್ ಕ್ರಶ್ ಆಗಿತ್ತು. ದೊಡ್ಡ ದೊಡ್ಡ ಹೀರೋಯಿನ್ಗಳ ಮೇಲೆ, ಅವ್ರನ್ನೆಲ್ಲ ನಮ್ಗೆ ಸಿಗಲ್ಲ ಅನ್ನೋದು ಗೊತ್ತು. ಯಾವ ಹೀರೋಯಿನ್ ಮೇಲೆ ಆಗಿತ್ತು? ರಕ್ಷಿತಾ ಆಗಿರ್ಬೋದು ಮೇಡಮ್, ಅವರೆಲ್ಲ ನಮಗೆಲ್ಲ ದೊಡ್ಡ ಅಕ್ಕಂದಿರ ತರ ಇದೆ. ಅವ್ರಿಗೆಲ್ಲ ಈಗ ಮಾತಾಡಕ್ಕಾಗಲ್ಲ. ಮತ್ತೆ ರಾಧಿಕಾ ಮೇಡಮ್ ಆಗಿರ್ಬೋದು, ಅವರೆಲ್ಲ ಸಖತ್ತು ಸ್ಟಾರ್ಗಳಿದ್ರು. ಬಟ್ ಅವಾಗ ನಾನು ಅಂದ್ರೆ ನೋಡ್ತಿದ್ದಾಗ ನಮ್ಗೆ ಒಂಥರ ಮೈ ರೋಮಾಂಚನ. ಮಹಾಲಕ್ಷ್ಮಿ ಮೇಡಮ್ ಎಲ್ಲ ಶ್ರುತಿಯವನ್ನೆಲ್ಲ ನೋಡ್ಬೇಕಾರೆ ಅವಾಗೆಲ್ಲ ಚಿಕ್ಕ ಹುಡುಗರು ನಾವು, ಸಖತ್ತಾಗಿತ್ತು. ಬಟ್ ಇವಾಗ ಅಂತದ್ರಲ್ಲಿ ಕ್ರಶ್ ಗಿಶ್ ಅಂದ್ರೆ ಯಾವ್ದೆಲ್ಲ ಆಗ್ದಿರೋ ಕೆತ್ತಗಳು. ನಮ್ಮಲ್ಲಿ ಬೇರೆಯವ್ರ ಕ್ರಶ್ ಆಗ್ಬೇಕಂದ್ರೆ ನಾವೇನಾದ್ರು ಸಾಧನೆ ಮಾಡ್ಬೇಕು. ಅದ್ರದ್ದು ಆ ರೂಟಲ್ಲಿ ನಾನು ಇದ್ದೀನಿ ಇವಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.